ಡೆಫಿನೆಟ್ಲಿ ಅವ್ರಿಗಿನ ಚೆನ್ನಾಗಿ ವಾಯ್ಸ್ ರೈಸ್ ಮಾಡ್ತೀನಿ. ಸೀಕ್ರೆಟ್ ಆಗಿ ಮಾಡ್ತೀನಿ. ನನಗೆ ನಾನೇ ದೇವ್ರು, ನನ್ನ ಬಿಟ್ರೆ ಬಿಕಾಸ್ ನಾನು ಎಲ್ಲದರಲ್ಲೂ ಗೆಲ್ತೀನಿ ಅಂತ ನನಗೆ ಕಾನ್ಫಿಡೆಂಟ್. ನನಗೂ ಕೋಪ ಜಾಸ್ತಿ ಅವಾಗ. ಆ ಕೋಪದಿಂದ ಜೀವನ ಹಾಳಾಗಿದೆ, ಒಟ್ಟು ಜೀವನ ಉದ್ಧಾರ ಆಗಿಲ್ಲ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಪಬ್ಲಿಕ್ ಹತ್ರ ಹೋಗಿ ಬಿಗ್ ಬಾಸ್ ಬಗ್ಗೆ ರಿಯಾಕ್ಷನ್ ತಗೊಳ್ಳೋಣ ಅಂತಿದ್ದೀನಿ. ಹೇಗೆ ಅಂದರೆ ಅವ್ರೇನಾದರೂ ಬಿಗ್ ಬಾಸ್ ಮನೆಯೊಳಗೆ ಹೋದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗಿರ್ತಾರೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ. ಆಕ್ಚುಲಿ ಇಷ್ಟು ವರ್ಷ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದೀರಾ, ನಿಮಗೆ ಯಾವಾಗಾದ್ರೂ ಅನ್ಸಿದ್ಯಾ ನಾನು ಕಂಟೆಸ್ಟೆಂಟ್ ಆಗಿ ಹೋಗ್ಬೇಕು? ಎವ್ರಿ ಡೇ ಅನಿಸ್ತಾ ಇರುತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಇವಾಗ ಬಿಗ್ ಬಾಸ್ಗೆ ಹೋದ್ರೆ ಡಿಫ್ರೆಂಟ್ ಸಿಚುವೇಶನ್ಸ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಲೈಕ್ ಇವಾಗ ಸಮ್ ಪೀಪಲ್ ತುಂಬಾ ಕೆಳಗಡೆ ಹಾಕಿ ಮಾತಾಡ್ತಾರೆ. ಅಂತ ಸಿಚುವೇಶನ್ ಎಲ್ಲ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅಂದ್ರೆ ಲೈಕ್ ಸಿಚುವೇಶನ್ ನೋಡ್ತೀವಿ ಹೆಂಗಿರುತ್ತೆ ಏನೋ ಅಂತ ಎಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಅವ್ರು ಆತರ ಮಾತಾಡ್ತಿದ್ದಾರೆ ಅಂತ ಟೈಮಿಗೆ ತಗೊಂಡು ನಾವು ಹೆಂಗ್ ಮಾತಾಡ್ಬೇಕು ಅಂತ, ಅಂದ್ರೆ ಅವ್ರು ಡಿಗ್ರೇಡ್ ಮಾಡ್ತಿದ್ದಾರೆ ಅಂದ್ರೆ ನಾವು ಡಿಮೋಟಿವೇಟ್ ಆಗ್ಬಾರ್ದು, ನಮ್ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಕೊಡ್ಬಾರ್ದು, ನಾವಲ್ಲಿ ನಮ್ ಸ್ಟ್ಯಾಂಡ್ ನ ತಗೋಬೇಕು, ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ. ಇನ್ ಕೇಸ್ ಇವಾಗ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅಲ್ಲಿ ನಿಮ್ದು ಕ್ಲೋಸ್ ಫ್ರೆಂಡ್ ಅಂತ ಯಾರಾದ್ರೂ ಹಾಗೆ ಆಗ್ತಾರೆ, ಸೊ ಅವ್ರು ನಿಮ್ ಜೊತೆ ಇರೋರೆ ನಿಮ್ಗೆ ಏನಾದ್ರು ಲೈಕ್ ಬಿಟ್ರೆ ಮಾಡೋದು, ಅಂತ ಸಿಚುವೇಶನ್ಸ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಲೈಕ್ ಫ್ರೆಂಡ್ ಆಗಿದ್ದು ಅವ್ರು ನಮಗ್ ಆತರ ಬಿಟ್ರೆ ಮಾಡ್ತಾ ಇದಾರೆ ಅಂದ್ರೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಎಷ್ಟು ಫ್ರೆಂಡ್ಶಿಪ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಲೈಕ್ ಪರ್ಸ್ನಲಿ ನಾವು ಅದನ್ನ ತುಂಬಾ ಫ್ರೆಂಡ್ಶಿಪ್ ಅಂತ ಟ್ರಸ್ಟ್ ಮಾಡಿ ನಾವು ಎಲ್ಲ ಶೇರ್ ಮಾಡಬಾರ್ದು, ನಮ್ಮ ಆಟ ನಾವು ಆಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನಾನು ಅವಾಗ್ಲೇ ಹೇಳ್ದಾಗೆ ಏಕವಚನ ಯೂಸ್ ಮಾಡಿದ್ರೆ ಇಲ್ಲ ವಾಯ್ಸ್ ರೈಸ್ ಮಾಡಿದ್ರೆ ಅದನ್ನ ಹೆಂಗ್ ಮ್ಯಾನೇಜ್? ಆಬ್ವಿಯಸ್ಲಿ ನಾನು ವಾಯ್ಸ್ ರೈಸ್ ಮಾಡೇ ಮಾಡ್ತೀನಿ. ಮೀಟರ್ ಬೇಕು, ಮೀಟರ್. ಬಿಕಾಸ್ ಅವ್ರು ಮಾಡ್ತಿದ್ದಾರೆ ಅಂದಿದ ತಕ್ಷಣ ನಾನು ಅನಿಸ್ಕೊಳಕ್ ಆಗಲ್ಲ. ಡೆಫಿನೆಟ್ಲಿ ಅವ್ರಿಗಿನ ಚೆನ್ನಾಗಿ ವಾಯ್ಸ್ ರೈಸ್ ಮಾಡ್ತೀನಿ. ಸೂಪರ್, ಇಷ್ಟು ಚೆನ್ನಾಗಿ ವಾಯ್ಸ್ ರೈಸ್ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ನಾನೇನ್ ಹೇಳೋದು ಅಂದ್ರೆ ನೀವು ಆಡಿಷನ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ, ನೀವು ಒಬ್ರು ಆಗ್ಬೋದು ಅನ್ನೋದೇ ನನಗೆ ಅನ್ಸ್ತಾ ಇದೆ. ಟ್ರೈ ಮಾಡ್ತೀನಿ. ರಮ್ಯಾ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೀವು? ನಾವು ಫಸ್ಟ್ ಸೀಸನ್ ಇಂದ ನೋಡ್ತಾ ಇದೀವಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿ ಬಿಗ್ ಬಾಸ್ ಒಳಗಡೆ ಹೋದ್ರೆ ನೀವು ಸರ್ವೈವ್ ಆಗ್ತೀರಾ ಬಿಗ್ ಬಾಸ್ ಅಲ್ಲಿ? 100% ಸರ್ವೈವ್ ಆಗ್ತೀನಿ. ಯಾಕಂದ್ರೆ ನಾನು ಹೇಗಿದ್ದೀನಿ ಹಂಗೆ ಬಾಳ್ತೀನಲ್ಲಿ, ನಾ ಯಾರಿಗೂ ಕೇರ್ ಮಾಡಲ್ಲ. ನೀವೆಲ್ಲೋ ಚಂದ್ರಲೋಕದಲ್ಲಿ ಇರ್ಬೇಕಾಗಿತ್ತು. ರಿಯಲ್ ಲೈಫಲ್ಲೂ ಕೇರ್ ಮಾಡಲ್ಲ, ಬೇರೆ ಕಡೆಯಲ್ಲೂ ಕೇರ್ ಮಾಡಲ್ಲ. ಯಾಕಂದ್ರೆ ನನ್ನ ಧ್ಯೇಯ ಒಂದೇ, ಐ ಆಮ್ ದ ಗಾಡ್, ಗಾಡ್ ಇಸ್ ಗ್ರೇಟ್. ನನಗೆ ನಾನೇ ದೇವ್ರು, ನನ್ನ ಬಿಟ್ರೆ ಯಾರು. ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ಇದೆಲ್ಲ ಮಾಡ್ತಾ ಇರೋ ಧರ್ಮದ ವಿರುದ್ಧ ಆಗುತ್ತೆ. ಈ ಆಟಿಟ್ಯೂಡ್ ನಾನು ಮೊದ್ಲಿಂದ ಫಾಲೋ ಮಾಡ್ತಿದ್ದೆ. ಸೂಪರ್, ಆಕ್ಚುಲಿ ಇಂತ ಕಡಕ್ ಕ್ಯಾರೆಕ್ಟರ್ ಬೇಕೇ ಬೇಕು ಬಿಗ್ ಬಾಸ್ ನೀವು ನೋಡ್ಕೊಂಡು ಬಂದಿದ್ದೀರಾ. ಹೌದು. ಸೊ ಇವಾಗ ಕಾಮನ್ ಪೀಪಲ್ಗೂ ಚಾನ್ಸ್ ಕೊಡ್ತಾ ಇದಾರೆ ಅಲ್ವಾ, ಆಡಿಷನ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಆಡಿಷನ್ ಕೊಟ್ಟಿದ್ದೀರಾ ನೀವು? ಇಲ್ಲ, ನಾವು ಕೊಟ್ಟಿಲ್ಲ. ನನಗೂ ಆಸೆ ಬಿಗ್ ಬಾಸ್ಗೆ ಹೋಗ್ಬೇಕಂತ, ಆದ್ರೆ ನಮ್ಮನ್ನ ಗುರ್ಸೋರು ಯಾರು ಬೇಕಲ್ಲ. ಈಗ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಲ್ವಾ ಚೆನ್ನಾಗಿರ್ತೀನಿ ಅಂತ? ಅಲ್ಲ. ಸೊ ಆಡಿಷನ್ ಬಿಟ್ಟಿದ್ದಾರೆ, ನೀವೇನು ಟ್ರೈ ಮಾಡಬಾರ್ದು, ಯಾರಿಗ್ ಗೊತ್ತು ನೀವು ಒಬ್ರು ಆಗ್ಬೋದಲ್ವಾ? ಹೌದು, ನನ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಈ ಜಗತ್ತಲ್ಲಿ ಯಾರು ಇಲ್ದೇ ಇದ್ರು ನಾನು ಒಬ್ಬನ್ ಬದುಕ್ತೀನಿ. ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಆಕ್ಚುಲಿ ಇಂಥ ಕಾನ್ಫಿಡೆನ್ಸ್ ತುಂಬಾನೇ ಮುಖ್ಯ ಬಿಗ್ ಬಾಸ್ಗೆ. ಸೊ ನನಗೆ ಅನ್ಸುತ್ತೆ ನೀವು ಅಲ್ಲಿ ಹೋದ್ರೆ ಸಕ್ಕತ್ತಾಗಿ ಚಿಂದಿ ಎಬ್ಬಿಸ್ತೀರಾ, ತುಂಬಾ ಚೆನ್ನಾಗಿ ಆಡ್ತೀರಾ ಅಂತ. ಹೌದು. ಫಸ್ಟ್ ನೀವು ಕಲರ್ಸ್ ಪೇಜ್ ಅಲ್ಲಿ ಚೆಕ್ ಮಾಡಿ ಫಸ್ಟ್ ಆಡಿಷನ್ ಕೊಡಕ್ ಟ್ರೈ ಮಾಡಿ. ಒಂದು ಫ್ಯೂ ಸಿಂಪಲ್ ಫನ್ ಕ್ವಶನ್ಸ್ ಇದೆ. ನಿಮ್ಗೇನಾದ್ರು ಬಿಗ್ ಬಾಸ್ ಮನೆಗೆ ಹೋದ್ರೆ ನೀವೇನಾದ್ರು ಅಲ್ಲಿ ಸರ್ವೈವ್ ಆಗ್ತೀರಾ ಅನ್ಸುತ್ತಾ? 100%. ಏನಕ್ಕಾಗ ಅನ್ಸುತ್ತೆ? ಬಿಕಾಸ್ ನಾನು ಎಲ್ಲದರಲ್ಲೂ ಗೆಲ್ತೀನಿ ಅಂತ ನನಗೆ ಕಾನ್ಫಿಡೆಂಟ್. ಇವಾಗ ನೀವು ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಸರ್ವೈವ್ ಕೂಡ ಆಗ್ತೀನಿ ಹೋದ್ರೆ ಅಂತ ಹೇಳಿದ್ರಿ. ಸೊ ಇನ್ ಕೇಸ್ ನೀವು ಅಲ್ಲಿ ಹೋದಾಗ ನಿಮ್ ಕ್ಲೋಸ್ ಫ್ರೆಂಡ್ ಯಾರಾದ್ರೂ ನಿಮ್ಗೆ ಟಾಸ್ಕ್ ಅಲ್ಲಿ ಮೋಸ ಮಾಡಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತೀರಾ? ನನ್ನ ಟಾಸ್ಕ್ ಅಂದರೆ ಟಾಸ್ಕ್, ಫ್ರೆಂಡ್ಶಿಪ್ ಸಪ್ರೇಟ್ ಇಡ್ತೀನಿ. ಟಾಸ್ಕ್ ಅಂದರೆ ನನಗೆ ಟಾಸ್ಕ್ ಇಂಪಾರ್ಟೆಂಟ್. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಸಖತ್ ಕಡಕ್ಕಾಗಿ ಹೇಳ್ತಾ ಇದೀರಾ. ಆಕ್ಚುಲಿ ಬಿಗ್ ಬಾಸ್ಗೆ ಆಕ್ಚುಲಿ ಇಂಥ ಕಂಟೆಸ್ಟೆಂಟ್ಸ್ ಬೇಕು, ನೀವು ನೋಡ್ಕೊಂಡು ಬಂದಿರೋ ತರ. ಇವಾಗ ಬಿಗ್ ಬಾಸ್ ಕಾಮನ್ ಪೀಪಲ್ಗೂ ಆಡಿಷನ್ ಬಿಟ್ಟಿದ್ದಾರೆ, ಆಡಿಷನ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಯಾವತ್ತು. ಕೊಡ್ಬೋದಲ್ಲ, ಲೈಕ್ 21st ಆಡಿಷನ್ ಎಂಡ್ ಆಗ್ತಿದೆ, ಈ ಆಡಿಷನ್ ಟ್ರೈ ಮಾಡಿ. ಸೊ ಯಾರಿಗ್ ಗೊತ್ತು, ಇಲ್ಲಿ ಇರೋರಲ್ಲಿ ನೀವು ಒಬ್ರು ಆಗ್ಬೋದು ಕಂಟೆಸ್ಟೆಂಟ್. ನಿಮ್ಮ ಹೆಸರು? ಪಾರ್ವತಿ. ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ, ಕನ್ನಡ ಬಿಗ್ ಬಾಸ್? ಸೊ ಇದು ಇವಾಗ ಬಿಗ್ ಬಾಸ್ ಅಲ್ಲಿ ಆಡಿಷನ್ ಬಿಟ್ಟಿದ್ದಾರೆ ಕಾಮನ್ ಪೀಪಲ್ಗೆ, ಅದ್ರ ಬಗ್ಗೆ ಗೊತ್ತಾ? ಅದು ಗೊತ್ತಿಲ್ಲ. ಇಂಟ್ರೆಸ್ಟ್ ಏನಾದ್ರು ಇದೆಯಾ ಬಿಗ್ ಬಾಸ್ ಹೋಗೋದಿಕ್ಕೆ? ಇದೆ.
ಆಪರ್ಚುನಿಟಿ ಸಿಕ್ಕಿ ಇನ್ ಕೇಸ್ ನೀವು ಬಿಗ್ ಬಾಸ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಕೊನೆವರೆಗೂ ಸರ್ವೈವ್ ಇರ್ತೀನಿ ಕೊನೆವರೆಗೂ ಅಂತ ಅನ್ಸುತ್ತಾ? ಓಪಿದೆ ಇರ್ತೀನಿ. ಯಾಕೆ ಹಾಗನ್ಸುತ್ತೆ? ಹೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಅನ್ನೋದು ಇರುತ್ತೆ. ನಾವು ಯಾವ ತರ ನಡ್ಕೊಂಡು ಹೋಗ್ತೀವಿ ಅನ್ನೋದು ಮೈನ್ ಇಂಪಾರ್ಟೆಂಟ್. ಆಕ್ಚುಲಿ ನೋಡಿದಾಗ ನಾನು ಜಿಮ್ ಮಾಡ್ತಾ ಇರ್ತೀನಿ, ಅಲ್ಲಿ ಹೋದಾಗ ಅದನ್ನ ಬಿಡ್ಬೇಕಾಗುತ್ತೆ. ನಮ್ದೇನೇನ್ ಆಕ್ಟಿವಿಟೀಸ್ ಅನ್ನೋದನ್ನ ಮರಿಬೇಕಾಗುತ್ತೆ. ಒಂದು ಬಾಂಡಿಂಗ್ ಅನ್ನೋದು ಇರುತ್ತೆ, ಫೈಟ್ ಅನ್ನೋದು ಇರುತ್ತೆ, ಎಲ್ಲಾ ತರ ಎಂಟರ್ಟೈನ್ಮೆಂಟ್, ಗೇಮಿಂಗ್, ಸ್ಪೋರ್ಟ್ಸ್ ಪರ್ಸನ್ಸ್. ಇವಾಗ ನಾವೆಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ಅನ್ನೋದಕ್ಕಿಂತ ನಮ್ಗೆ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆತರ ಗೇಮಿಂಗ್ ಆಡ್ಬೇಕು, ನಾವು ಗೆಲ್ಬೇಕು, ಕೊನೆಯವ್ರಿಗೂ ಇರ್ಬೇಕು, ಗೆಲ್ತೀವೋ ಬಿಡ್ತೀವೋ ಕೊನೆಯವ್ರಿಗೂ ಹೋಗ್ಬೇಕು ಅನ್ನೋದು ನಮ್ಗೆ. ಈ ಸಲ ಎಷ್ಟೋ ವರ್ಷದಿಂದ ಜನಗಳು ಕಾಮನ್ ಪೀಪಲ್ಗೆ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ರು. ಇವಾಗ ಆಲ್ರೆಡಿ ಅವರು ಆಡಿಷನ್ ಬಿಟ್ಟಿದ್ದಾರೆ ಕಾಮನ್ ಪೀಪಲ್ಗೆ. ನೀವ್ ಯಾಕೆ ಕೊಡ್ಬಾರ್ದು? ನನ್ಗೆ ಇವತ್ತು ಗೊತ್ತಾಯ್ತು ನೀವು ಹೇಳದ್ಮೇಲೆ. ಹಂಗಂತ ಗೊತ್ತಾದ್ಮೇಲೆ ನಾವು ಹೋಗ್ಲೇಬೇಕಾಗುತ್ತಲ್ಲ. ನಾನ್ ನೋಡಿದೀನಿ ಬಿಗ್ ಬಾಸ್ ಸೆಟ್ ಎಲ್ಲ ನೋಡಿದೀನಿ, ಆದ್ರೆ ಒಳಗಡೆ ಹೋಗಕ್ ಆಗ್ಲಿಲ್ಲ. ನಾವು ಯಾವತ್ತು ಅನ್ಕೊಂತೀವಿ ನಮ್ಗೆ ಯಾಕೆ ಸಿಗ್ತಾ ಇಲ್ಲ. ಲಾಸ್ಟ್ ಟೈಮ್ ದಿವಾಕರ್ ಸೆಕೆಂಡ್ ಪ್ಲೇಸ್ ಇತ್ತ, ನನ್ನ ಹೆಸರು ದಿವಾಕರ್. ಆತರ ನಾನು ಯಾಕೆ ಹೋಗ್ಬಾರ್ದು ಅನ್ಕೊಂತೀನಿ. ಏನೋ ಒಂದ್ ಜಗಳ ನಡೀತಿರುತ್ತೆ ಬಿಗ್ ಬಾಸ್ ಅಲ್ಲಿ. ಇನ್ ಕೇಸ್ ನೀವು ಒಳಗಡೆ ಹೋದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ತಾಳ್ಮೆಯಿಂದ ಇರ್ಬೇಕು, ಪೇಷನ್ಸ್ ಅನ್ನೋದು ಇರ್ಬೇಕು. ನನ್ಗೂ ಕೋಪ ಜಾಸ್ತಿ ಅವಾಗ. ಆ ಕೋಪದಿಂದ ಜೀವನ ಹಾಳಾಗಿದೆ, ಒಟ್ಟು ಜೀವನ ಉದ್ಧಾರ ಆಗಿಲ್ಲ. ಆ ಪೇಷನ್ಸ್ ಕಳ್ಕೊಂಡು ಅಂದ್ರೆ ಹೋಯ್ತು ಅಂತಾರೆ. ಅಲ್ಲಿ ನಾವ್ ಇರಕ್ಕಾಗಲ್ಲ, ಆ ಜಾಗ ನಮ್ಗೆ ಇರಕ್ ಅಧಿಕಾರನೂ ಇರಲ್ಲ, ಏನು ಇಲ್ಲ. ಅಲ್ಲಿ ಇರಕ್ ನಾವ್ ಯೂಸೇ ಇಲ್ಲ ಅಂತ. ನಾವ್ ಯಾವ ತರ ನಾವು, ಯಾಕಂದ್ರೆ ಫ್ಯೂಚರ್ ಅಲ್ಲಿ ನಾವ್ ಹೆಂಗ್ ನಡ್ಕೊಂಡು ಹೋಗ್ತೀವಿ ಅನ್ನೋ ತೋರ್ಸಕ್ಕೆ ಬಿಗ್ ಬಾಸ್. ಆ ತಾಳ್ಮೆ ಇಲ್ಲ ಅಂದ್ರೆ ನಾವ್ ಗೆಲ್ಲಕ್ಕಾಗಲ್ಲ. ನೀವ್ ಆಲ್ರೆಡಿ ಒಂದ್ ಸ್ವಲ್ಪ ದಿನ ಕಂಪ್ಲೀಟ್ ಮಾಡಿರ್ತೀರಾ, ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ. ಸೊ ಅದನ್ನ ನೀವ್ ಹೇಗ್ ತಗೋತೀರಾ ಒಳಗಡೆ ಇದ್ದಾಗ? ಪಾಸಿಟಿವ್ ಆಗಿ ತಗೊಬೇಕು. ಕಾಂಪಿಟೇಟರ್ ಇದ್ರೆ ತಾನೇ ಜೀವನ. ಕಾಂಪಿಟೇಟರ್ ಇಲ್ಲ ಅಂದ್ರೆ ಗೇಮೇ ಇಲ್ಲ. ಇವಾಗ ನಾನು ಗೆಲ್ಬೇಕಾದ್ರೆ ಒಬ್ರು ಇರ್ಲೇಬೇಕು. ನಾನು ಯಾವತ್ತು ಆರ್ಸ್ ನಂಬೋದು. ನಾನು ಆರ್ಸ್ ಅಂದ್ರೆ ಗುರಿ, ನಂದೇನಿದ್ರು ಗೋಲ್ ಮಾತ್ರ ನೋಡ್ತೀನಿ, ಪಕ್ಕದಲ್ಲಿ ಇರೋರ್ನ ನೋಡಲ್ಲ. ಅರೆ ನಾವು ರೇಸ್ ಆಡ್ಬೇಕಾದ್ರೆ ಪಕ್ಕದಲ್ಲಿ ಯಾರಾದ್ರು ಇರ್ಲೇಬೇಕು. ಯಾರು ಇಲ್ದೆ ನಾನು ಒಬ್ನೇ ಓಡ್ತೀನಿ ಅಂದ್ರೆ ಅದು ಏನಿಲ್ಲ, ಬರೀ ಪ್ರಾಕ್ಟೀಸ್ ಆಗುತ್ತೆ. ಆದ್ರೆ ಜೊತೆ ಕಾಂಪಿಟೇಟರ್ ಇದ್ರೇನೆ ನಾವ್ ಏನು ಅನ್ನೋ ತೋರ್ಸಕ್ಕಾಗೋದು. ನಮ್ ಏನಂದ್ರೆ ನಮ್ ಕೆಪಾಸಿಟಿ ನಮ್ಮಿಂದ ಆಗುತ್ತೆ ಅನ್ನೋದನ್ನ ತೋರ್ಸಕ್ಕಾಗುತ್ತೆ. ಅದನ್ನ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ. ಫಸ್ಟ್ ಹೋಗಿ ಆಡಿಷನ್ ಕೊಡಿ. ಸರಿ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೀವು? ಹಾ, ನೋಡ್ತೀವಿ. ಎಷ್ಟು ಸೀಸನ್ ನೋಡಿದೀರಾ? 2 season. ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಬಿಗ್ ಬಾಸ್ಗೆ ಹೋಗ್ಬೇಕು ಆತರ ಏನಾದ್ರು? ಸಿಕ್ಕ್ರೆ ಚೆನ್ನಾಗಿರುತ್ತೆ, ಹೋಗ್ಬೋದು. ಯಾರಿಗೆ ಆಪರ್ಚುನಿಟಿ ಬೇಡ ಅಂತ ಹೇಳ್ತಾರೆ. ಇನ್ ಕೇಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬಿಗ್ ಬಾಸ್ ಮನೇಲಿ ಇದ್ದೀರಾ ಆಲ್ರೆಡಿ, ತುಂಬಾ ಚೆನ್ನಾಗಿ ಮಾಡ್ತಿರ್ತೀರಾ. ಆದ್ರೆ ಬಿಗ್ ಬಾಸ್ ಹೌಸ್ ಕ್ಯಾಪ್ಟನ್ ನಿಮ್ನ ನಾಮಿನೇಟ್ ಮಾಡ್ಬಿಡ್ತಾರೆ. ಸೊ ಅವಾಗ ನೀವ್ ಅದನ್ನ ಹೇಗೆ ರಿಯಾಕ್ಟ್ ಮಾಡ್ತೀರಾ? ವ್ಯಾಲಿಡ್ ರೀಸನ್ ಕೊಟ್ರೆ ಓಕೆ. ಇನ್ ಕೇಸ್ ಸುಮ್ನೆ ಏನೋ ನಾಮಿನೇಟ್ ಮಾಡ್ಬೇಕು, ಒಬ್ರನ್ನ ನಮ್ದು ಸರ್ಕಲ್ ಅಲ್ಲಿರೋರ್ನ ಸೇವ್ ಮಾಡ್ಬೇಕು, ಬೇರೆಯವ್ರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಚೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಗಲಾಟೆ ಆಗುತ್ತೆ. ಲೈಕ್ ಫೈಟ್ ಇಳ್ದೆ ಇಳಿತೀರಾ? ಹಾ, ಇವನ್ ಸವಾಸನೆ ಬೇಡ. ಯಾಕಂದ್ರೆ ನಮ್ ಬಗ್ಗೆ ನಾವು ಸ್ಟ್ಯಾಂಡ್ ತಗೋಬೇಕಂದ್ರೆ ಆಬ್ವಿಯಸ್ಲಿ ನಾವು ಮಾತಾಡ್ಬೇಕಾಗತ್ತೆ. ಮಾತಿಗೆ ಮಾತು ವಾದ ಆಗತ್ತೆ, ಅಲ್ಲಿ ಗಲಾಟೆ ಆಗತ್ತೆ. ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತಗೋತೀರಾ. ನನಗ್ ಅನ್ಸುತ್ತೆ ನೀವು ಆಡಿಷನ್ ಕೊಟ್ರೆ ಮೇ ಬಿ ನೀವು ಒನ್ ಆಫ್ ದ ಕಂಟೆಸ್ಟೆಂಟ್ ಆಗ್ಬೋದು. If I get a chance, definitely I'll make one video, 3 minutes video. Okay. Let me post. We'll see. ಆಕ್ಚುಲಿ ಇನ್ 2-3 days ಅಲ್ಲಿ ಆಡಿಷನ್ ಕ್ಲೋಸ್ ಆಗ್ತಾ ಇದೆ. ಇನ್ ಕೇಸ್ ಜೊತೆಲಿ ಹೋದ್ರೆ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ? Of course. Secret ಆಗಿ ಮಾಡ್ತೀವಿ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. Definitely. Keep supporting. Thank you so much. Lavanya. ಅರ್ಚನಾ. ಓಕೆ.